ಚಿಕ್ಕಬಳ್ಳಾಪುರ ಜಿಲ್ಲೆ ಬೊಮ್ಮನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘ ಕಳೆದ 15 ವರ್ಷಗಳಿಂದಲೂ ಬಿಜೆಪಿ ಹಿಡಿತದಲ್ಲಿದ್ದು ಈ ಬಾರಿಯೂ ಬಿಜೆಪಿ ತೆಕ್ಕೆಗೆ ಜಾರಿದೆ. 11ಕ್ಕೆ 11 ಸ್ಥಾನವು ಬಿಜೆಪಿ ಹಿಡಿತಕ್ಕೆ ಬಂದಿದ್ದು ಕಾರ್ಯಕರ್ತರಲ್ಲಿ ಸಂತಸ ಮನೆ ಮಾಡಿದೆ. ಗ್ರಾಮದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಬಿಜೆಪಿ ಪಕ್ಷಕ್ಕೆ ಜೈಕಾರ ಹಾಕಿ ಕಾರ್ಯಕರ್ತರು ಸಂಭ್ರಮಿಸಿದರು. ಇನ್ನು ಈ ವೇಳೆ ಮಾತನಾಡಿದ ಗ್ರಾಮದ ಮುಖಂಡ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ರಾಮಸ್ವಾಮಿ, ಸಂಸದ ಸುಧಾಕರ್ ಅವರ ಆಶೀರ್ವಾದದಿಂದ ಕಳೆದ 15 ವರ್ಷಗಳಿಂದಲೂ ನಮ್ಮ ಗ್ರಾಮದ ಎಂಪಿಸಿಎಸ್ ಚುನಾವಣೆಯಲ್ಲಿ ಸತತವಾಗಿ ಗೆಲ್ಲುತ್ತಾ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದೇವೆ. ಸಂಘದಲ್ಲಿ ದೊರೆಯುವ ಎಲ್ಲಾ ರೀತಿಯ ಸವಲತ್ತುಗಳನ್ನು ಸದಸ್ಯರ ಮನೆ ಬಾಗಿಲುಗಳಿಗೆ ತಲುಪಿಸುತ್ತಿದ್ದು ಪ್ರತಿಯೊಬ್ಬರು ಸದುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ. ಕಳೆದ ಬಾರಿ 7 ಸ್ಥಾನ ಪಡೆದಿದ್ದೆವು. ಈ ಬಾರಿ 11ಕ್ಕೆ 11 ಸ್ಥಾನವು ನಮ್ಮ ಹಿಡಿತಕ್ಕೆ ಬಂದಿದೆ ಎಂದರು. ಹಾಲು ಉತ್ಪಾದಕ ಸಹಕಾರ ಸಂಘದಿಂದ 5 ವರ್ಷದ ಅವಧಿಗೆ ಈ ಒಂದು ಸಂಘದ ವತಿಯಿಂದ ಎಲೆಕ್ಷನ್ ಆಗಿದೆ. ಈಗಾಗಲೇ ಇನಾನ್ವಸ್ ಆಗಿ 10 ಜನ ನಾವು ಹಿಂದೆನೇ ಆಯ್ಕೆ ಆಗಿದ್ದೀರಿ ಅವಿರೋಧವಾಗಿ. ಈಗ BCM B 1 ಸೀಟ್ ಮಾತ್ರ ಎಲೆಕ್ಷನ್ ಆಗಿದೆ. ಅದರಲ್ಲಿ ದೇವರಾಜನವರು 26 ಮತಗಳನ್ನು ಗಳಿಸಿ ಜಯಶೀಲರನ್ನಾಗಿದ್ದಾರೆ. ಬೊಮ್ಮನಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘ ಅಂದರೆ ಇತಿಹಾಸ ಇದೆ. ಇದು ಸ್ಥಾಪನೆ ಆಗಿ ಸುಮಾರು 54 ವರ್ಷ ಆಗಿದೆ. ಇದುವರೆಗೂ ಎಲೆಕ್ಷನ್ ಆಗಿಲ್ಲ. ದಿವಂಗತ ಮುನ್ನಂಜಪ್ಪನವರು, ನಮ್ಮ ತಂದೆಯವರಾದಂಥ ಮುನ್ನಂಜಪ್ಪನವರು ಸ್ಥಾಪನೆ ಆದಂಥ ಸಂಘ ಇದು. ಅವತ್ತಿನಿಂದ ಸಹ ಒಮ್ಮತವಾಗಿ ನಾವು ಅವಿರೋಧವಾಗಿ ಆಯ್ಕೆ ಆಗ್ತಾಯಿದ್ವಿ. ಕಾರಣಾಂತರಗಳಿಂದ ಮಧ್ಯಂತರದಲ್ಲಿ ಸೂಪರ್ ಸೀಟ್ ಆಗಿ ಮತ್ತೆ ಎಲೆಕ್ಷನ್ ಬಂತು. ಎಲೆಕ್ಷನ್ ಬಂದಾಗ ಅವಿರೋಧವಾಗಿ 10 ಜನ ಆಯ್ಕೆ ಆಗಿದ್ದಾರೆ. ಈಗ B1 ಎಲೆಕ್ಷನ್ ನಡೆದು ಅವರು ಜಯಶೀಲರಾಗಿದ್ದಾರೆ 11ಕ್ಕೆ. ಇದು ನಮ್ಮ ಡಾಕ್ಟರ್ ಸುಧಾಕರ್ ಅವರ ಒಂದು BJP ವತಿಯಿಂದ ನಾವೆಲ್ಲರೂ ಆಯ್ಕೆ ಆಗಿದ್ದೀರಿ. ಈ ಸಂಘ ಬಹಳ ಉತ್ತಮವಾಗಿ ಇನ್ನೂ ಸಹ ತಾಲೂಕಿನಲ್ಲೇ ಸುಮಾರು ಸಾರಿ ನಂಬರ್ 1 ಸ್ಥಾನದಲ್ಲಿ ಬಂದಿದೆ. ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು. ಯಾಕೆಂದರೆ ಈಗ ಹಾಲು ಕಡಿಮೆ ಆಗಿದೆ, ನಮ್ಮಲ್ಲಿ ಭಾಳಷ್ಟು ಹಾಲು ಕಡಿಮೆ ಆಗಿದೆ. ಅದು ನಮ್ಮ ಗ್ರಾಮದಲ್ಲಿ ನಾವೆಲ್ಲ ಕೂತು ಚರ್ಚೆ ಮಾಡಿ ಇನ್ನೂ ಅದನ್ನು ಅಭಿವೃದ್ಧಿಪಡಿಸಿ ತಾಲೂಕಿನಲ್ಲೇ ಉತ್ತಮವಾದ ಸಂಘ ಅಂತೇಳಿ ನಾವು ಬೆಳೆಸೋದ್ರ ಸಂಶಯನೇ ಇಲ್ಲ. ಸ್ವಂತ ಕಟ್ಟಡ ಇದೆ. ಈ ಒಂದು ಎಲೆಕ್ಷನ್ಗೆ ಸಹಕಾರ ಕೊಟ್ಟಂಥ ನಮ್ಮ ಗ್ರಾಮದ ಗ್ರಾಮ ಪಂಚಾಯಿತಿ ಮೆಂಬರ್ ಆದಂಥ ಉಮಾಶಂಕರ್ ಅವರು, ಮುಖಂಡರಾದ ಜಯರಾಮ್ ಅವರು ಮತ್ತು ಎಲ್ಲ ನಮ್ಮ ಆಯ್ಕೆ ಆಗಿರುವಂಥ ಎಲ್ಲ ನಿರ್ದೇಶಕರು, ಅನೇಕ ಮುಖಂಡರು ಶ್ರಮವಹಿಸಿ ಈ ಒಂದು ಎಲೆಕ್ಷನ್ ಸಕ್ಸಸ್ ಆಗಿ ಗೆಲ್ಲೋ ರೀತಿಯಲ್ಲಿ ಆಯ್ಕೆ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನನ್ನ ಹೆಸರು ರಾಮಸ್ವಾಮಿ ಅಂತ. ನಾನು ಈ ಸಂಘದಲ್ಲಿ ಸುಮಾರು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ. ನಾವು ಉತ್ತಮವಾಗಿ ಕೆಲಸ ಮಾಡಿ ಸಂಘ ಅಭಿವೃದ್ಧಿಪಡಿಸಿದ್ದೀರಿ. ಈಗ ಮುಂದೆ ನಾವೆಲ್ಲ ಕೂತು ಚರ್ಚೆ ಮಾಡಿ ಯಾರು ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಆಯ್ಕೆ ಮಾಡ್ತೀರಿ. ನಾಳೆ ಭಾನುವಾರ ಫಿಕ್ಸ್ ಆಗಿದೆ, ಮುಂದೆ ಬರುವಂಥ ಭಾನುವಾರ ಫಿಕ್ಸ್ ಆಗಿದೆ. ಅವತ್ತು ನಾವು ಆಯ್ಕೆ ಮಾಡ್ತೀರಿ. ತದನಂತರ ಸಂಘ ಉತ್ತಮವಾಗಿ ಮುನ್ನಡೆಸ್ಕೊಂಡು ಹೋಗ್ತೀವಿ. ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಉಮಾಶಂಕರ್, ಮುಖಂಡರಾದ GH ಜಯರಾಮ್, ಕೋಳಿ ಮುನಿನಂಜಪ್ಪ, ದೇವರಾಜ್, ಮಲ್ಲಿಕಾರ್ಜುನ್, ಅರುಣ್ ಮುಂತಾದವರು ಉಪಸ್ಥಿತರಿದ್ದರು.